ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ವಿ ಕೆ ಸಾಲಗರ್ ಗ್ರಾಮದಲ್ಲಿ ಆರ್ ಎಸ್ ಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಸೋಯಾಬೀನ್ ಬೀಜವನ್ನು ಸುಮಾರು 1,000 ಪ್ಯಾಕೆಟ್ ಸಹಾರಸ್ 335 ಈ ಬೀಜವನ್ನು ಅತ್ಯಂತ ಕಳಪೆ ಮಟ್ಟದ ಕೊಟ್ಟು ಸಾರಸ್ ಕಂಪ್ನಿಯವ್ರು ಏನು ಹೇಳ್ತಾರೆ ಅಂದರೆ ನಮ್ಮ ಬೀಜ ನೀವು ಹಾಕಿರಿ ಎಕರೆಗೆ 8 ಕ್ವಿಂಟಲ್ ಆಗ್ತಾವೆ ಅಂತಕ್ಕಂಥ ಪ್ರಚಾರ ಮಾಡಿದರು. ಬಹುಶಃ ಈ ಕಲಬುರಗಿಯಲ್ಲೇ ಅಲ್ಲ, ಎಲ್ಲ ಕಡೆ ಅವ್ರು ಎಲ್ಲೆಲ್ಲಿ ಬೀಜ ಕೊಟ್ಟರು, ಯಾವ ರಾಜ್ಯದಲ್ಲಿ ಕೊಟ್ಟರು ಅವ್ರು ಅದೇ ಥರ ಏನದ ಪ್ರತಿ ಎಕರೆಗೆ 8 ಕ್ವಿಂಟಲ್ ಆಗ್ತದೆ ಅಂತಕ್ಕಂಥ ಪ್ರಚಾರ ಮಾಡಿರ್ತಕ್ಕಂಥ ಆ ಸಾರಸ್ ಕಂಪ್ನಿಯನ್ನು ಇವತ್ತಿನ ದಿವಸ ರೈತರಿಗೆ ಅತ್ಯಂತ ಕಳಪೆ ಮಟ್ಟದ ಬೀಜ ಕೊಟ್ಟು ಮೋಸ ಮಾಡಿರ್ತಕ್ಕಂಥ ಕಂಪ್ನಿಯನ್ನು ಮೊಟ್ಟುಗಲ್ ಹಾಕಬೇಕು. ಜಿಲ್ಲಾಡಳಿತ ವಿಶೇಷವಾಗಿ ಮುತುವರ್ಜಿ ವಹಿಸಿ JD ಇರ್ಬೋದು AD ಇರ್ಬೋದು ತಕ್ಷಣ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಒಂದು ವೇಳೆ ತಾವೇನಾದರೂ ಅದನ್ನು ಸರಿಪಡಿಸದಿದ್ದರೆ ನಾವೇನದ ಅವ್ರ ಮೇಲೆ ಕೇಸ್ ಹಾಕಿ ಕಂಪ್ನಿ ಬಂದ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕಾಗ್ತದೆ. ಯಾಕಪ್ಪ ಅಂದ್ರೆ ನಾವು ಇವತ್ತು ಜಿಲ್ಲಾಧಿಕಾರಿಗಳು JD ADಗಳು ಬಹಳ ಪ್ರಾಮುಖ್ಯತೆ ವಹಿಸಬೇಕಾಗ್ಯದ ರೈತರ ಬಗ್ಗೆ. ಇಂಥ ಸಮಯದಾಗ ಅವರು ಸುಮಾರು 1,000 ಪ್ಯಾಕೆಟ್ಗಳನ್ನು ಸೋಯಾಬೀನ್ ಬೀಜವನ್ನು ಕಳಪೆ ಮಟ್ಟದ ಕೊಟ್ಟು ರೈತರಿಗೆ ಕಂಗಾಲು ಮಾಡಿರ್ತಕ್ಕಂಥ ಒಂದು ಭಾಗ ಆದರೆ ಅತಿವೃಷ್ಟಿಯಾಗಿ ಜಿಲ್ಲೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಾನಿಯಾಗಿರ್ತಕ್ಕಂಥ ನಾವು ನೋಡ್ಬೋದು. ಇವತ್ತು ವಿಶೇಷವಾಗಿ ಜಿಲ್ಲಾಧಿಕಾರಿಗಳಿಗೆ ಮತ್ತು JD ADಗೆ ನಾನು ಗಮನಕ್ಕಿಡ್ತಾ ಇದ್ದೇನೆ. ತಾವು ಕೂಡ ಸರ್ವೆ ಮಾಡಿದಿರಿ, ಸರ್ವೆ ಸರಿ ಇದೆಯಲ್ಲೋ ಅಂತಕ್ಕ ಅನುಮಾನ ಕೂಡ ನನಗಿದೆ. ಯಾಕಂದ್ರೆ ನಾನು ಮೊನ್ನೆ 3-4 ದಿವಸಗಳ ಕಾಲ ಸತತವಾಗಿ ಸರ್ವೆ ಮಾಡಿರ್ತಕ್ಕಂಥ ವಿಚಾರ ನೋಡಿದಾಗ ಒಂದೊಂದು ಹೊಲಗಳು 8 ಎಕರೆ 10 ಎಕರೆ ಬಿತ್ತರೂ ಕೂಡ ಅಲ್ಲಿ ಸಂಪೂರ್ಣವಾಗಿ ಮಳೆ ಬಂದು ಅದನ್ನು ಆ ಬೆಳೆನೂ ಸಹಿತ ಕರಗಿ ಹೋಗಿರ್ತಕ್ಕಂಥ ವ್ಯವಸ್ಥೆ ಆಗ್ಯದ. ಹಾಗಾಗಿ ತಾವುಗಳು ಇದು ಮುತುವರ್ಜಿ ವಹಿಸಿ ರೈತರಿಗೆ ನ್ಯಾಯ ಇಸ್ಕೊಡ್ಬೇಕು. ಒಂದು ವೇಳೆ ಸಲಗರದ RS ಕೆದವರು ಏನಾದರೂ ನೀವು ಗುಂಡಾಗಿರಿ ದಬಾಣಿಕೆ ಹಾಕೋದು ಇಂಥವೆಲ್ಲ ರೈತರಿಗೆ ಮಾಡಿದೆ ಆದರೆ ನಿಮ್ಮ ಮೇಲೆ FIR ಹಾಕಿ ಕೇಸ್ ಹಾಕಿ ನಾವು ಆ ಕಂಪ್ನಿಗೆ ಮುಚ್ಚಿಸ್ತಕ್ಕಂಥ ವ್ಯವಸ್ಥೆ ಆಯಿತು. ತಾವೇನಾದರೂ ಅಧಿಕಾರಿಗಳು ಏನಾದರೂ ಗುಂಡಾಗಿರಿ ಮಾಡಿದ್ದಾರೆ ತಮಗೂ ಕೂಡ ಎತ್ತಂಗಡಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ನಾವು ಇಲ್ಲೇ ಅಷ್ಟೇ ಅಲ್ಲ, ನಾವು ರಾಜ್ಯದ ಗಮನಕ್ಕೆ ತರ್ತೇವೆ, ರಾಜ್ಯದ ಕೃಷಿ ಇಲಾಖೆ ಗಮನಕ್ಕೆ ತರ್ತೀವಿ, ರಾಜ್ಯದ ಮುಖ್ಯಮಂತ್ರಿನೂ ಗಮನಕ್ಕೆ ತರ್ತೇವೆ. ದಯವಿಟ್ಟು ಆ ರೈತರನ್ನ ಕರೆಸಿ ತಕ್ಷಣ ಅವರಿಗೆ ಸಿಗತಕ್ಕಂಥ ಏನು ವ್ಯವಸ್ಥೆ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, RS ಕೆದವ್ರು ಇಂಥ ತಪ್ಪು ಮಾಡಬೇಡ್ರಿ. ಯಾಕಂದ್ರೆ ಹೋದ ಸಾರಿನೂ ಕೂಡ ಹೆಸರು ಬೀಜನೂ ಈ ಥರ ಮಾಡಿದ್ರಿ, ಈಗಲೂ ಇಂಥ ಯಾಕೆ ತಪ್ಪು ಮಾಡ್ತಾಯಿದ್ರಿ? ಒಂದು ಮನುಷ್ಯ ನೀವು ಏನಾದರೂ ಬೆನಿಫಿಟ್ ಮಾಡೋಕ್ಕೆ ಹೋದರೆ ಸಾವಿರಾರು ಜನ ರೈತರನ್ನ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಇದು ಕೃಷಿ ಇಲಾಖೆ ಆಗ್ತಾಯಿದೆ. ಈ ಕೃಷಿ ಇಲಾಖೆಗೆ ತಕ್ಕ ಪಾಠ ಏನದ ನಾವು ರೈತರು ಕಲಿಸ್ಬೇಕು. ಆ ಭಾಗದಲ್ಲಿರ್ತಕ್ಕಂಥ ಕಮಲಾಪುರ ತಾಲೂಕಿನ ಎಲ್ಲ ಕಡೆ ಏನೇನು ಅದು ಭ್ರಷ್ಟಾಚಾರ ಆಗಿ ಅದನ್ನು ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಜಿಲ್ಲಾ ಆಡಳಿತ ಮತ್ತು JD ಮತ್ತು ADಗಳು ಮಾಡಬೇಕಂತಕ್ಕಂಥ ನನ್ನ ವಿನಂತಿ. ತಮ್ಮ ಹೆಸರು? ದಯಾನಂದ್ ಪಾಟೀಲ್, ನವ ಕರ್ನಾಟಕ ರೈತ ಸಂಘ ರಾಜ್ಯಾಧ್ಯಕ್ಷರು.